ಪ್ರಯಾಗ್ರಾಜಕ್ಕೆ ಹೋಗೋದಕ್ಕೆ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಮಂದಿ ಈಗಾಗಲೇ ತೆರಳ್ತಾ ಇದ್ದಾರೆ. ಆದರೆ ದಿನೇ ದಿನೇ ಈಗ ಫ್ಲೈಟ್ಗಳದ್ದೇ ಸಮಸ್ಯೆ ಆಗ್ತಾ ಇದೆ. ಕುಂಭಮೇಳಕ್ಕೆ ಹೋದ ಕನ್ನಡಿಗರಿಗೆ ತುಂಬ ಶಾಕ್ ಆಗಿದೆ. ಯಾಕೆಂದರೆ ಅಲ್ಲಿಂದ ವಾಪಸ್ ಬರೋದಕ್ಕೆ ಬಹುತೇಕರು ಈಗಾಗಲೇ ಫ್ಲೈಟನ್ನು ನಂಬ್ಕೊಂಡಿದ್ದಾರೆ. ಆದರೆ ಪ್ರಯಾಗ್ರಾಜ್ದಿಂದ ಮರಳೋದಕ್ಕೆ ಕನ್ನಡಿಗರೇನೋ ರೆಡಿ ಇದ್ದಾರೆ. ಸಂಜೆವರೆಗೂ ಏರ್ಪೋರ್ಟ್ನಲ್ಲೇ ಕಾದು ಕಾದು ಕನ್ನಡಿಗರು ಸುಸ್ತಾಗೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಫ್ಲೈಟ್ಗಳೆಲ್ಲೂ ಕೂಡ ಕ್ಯಾನ್ಸಲ್ ಆಗಿದೆ. ಸರಿಯಾದ ಸಮಯಕ್ಕೆ ಫ್ಲೈಟ್ ಇಲ್ಲದೆ ಜನರು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಟೇಕ್ ಆಫ್ ಆಗಬೇಕಾಗಿದ್ದಂಥ ವಿಮಾನ ಈಗ ರದ್ದಾಗಿದೆ. ಇದರಿಂದಾಗಿ ಪ್ರಯಾಗ್ರಾಜ್ನ ಏರ್ಪೋರ್ಟ್ನಲ್ಲೇ ಅನೇಕರು ಗಲಾಟೆ ಮಾಡಿದ್ದಾರೆ. ಗಂಟೆಗೊಂದು ಮಾಹಿತಿಯನ್ನು ಏರ್ಪೋರ್ಟ್ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇದೆ ಅಂತ ಈಗ ನೇರವಾಗಿ ಕನ್ನಡಿಗರೇ ಸಿಟ್ಟಾಗಿದ್ದಾರೆ. ಅವರು ಕೂಡ ಪ್ರತಿಭಟನೆ ಮಾಡಿದ್ರು. ಸಂಜೆ 6 ಗಂಟೆ ಒಂದು ಫ್ಲೈಟ್ ಇರುತ್ತೆ, 8 ಗಂಟೆಗೆ ಇರುತ್ತೆ ಅಂತ ಹೇಳಿದ್ರು. ವಿಮಾನವೂ ಇಲ್ಲ ಅಥವಾ ಊಟವೂ ಇಲ್ಲದೆ ಈಗ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ತಾ ಇದ್ದಾರೆ ಈಗ ಪ್ರಯಾಗ್ರಾಜ್ನ ಏರ್ಪೋರ್ಟ್ನಲ್ಲಿ ಈಗ ಪ್ರಯಾಣಿಕರು ಯಾರಿದ್ದಾರೆ, ಕನ್ನಡಿಗರು ಯಾರಿದ್ದಾರೆ, ಅವರು ಪ್ರತಿಭಟನೆ ಮಾಡಿದಂಥ ದೃಶ್ಯ ಈಗ TV 9ಗೆ ಲಭ್ಯವಾಗಿದೆ. ಇಲ್ಲಿರುವ ಕೆಲಸಗಾರರಿಗೆಲ್ಲ ಧಿಕ್ಕಾರ, ಸ್ಪೈಸ್ ಜೆಟ್ ಕಂಪನಿ ಕೆಲಸಗಾರರಿಗೆಲ್ಲ ಧಿಕ್ಕಾರ. ನಮಗೆ ನ್ಯಾಯ ಕೊಡಿಸಬೇಕು. ಮೊದಲು ಕರ್ಸಾನಿ ಮ್ಯಾನೇಜರ್